ಹಲೋ ಎವ್ರಿವಾನ್, ಎಲ್ಲರಿಗೂ ನಾನು ನಿಮ್ಮ ರಕ್ಷಾ ಮಾಡುವ ಶುಭೋದಯಗಳು. ವೆಲ್ಕಮ್ ಟು ಮೈ 60 ಡೇಸ್ ಬ್ಲಾಗ್. ನಾನು ಪಿಂಕ್ ಸಾಲ್ಟಲ್ಲಿ ಗಾರ್ಗಲ್ ಮಾಡಿ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಕುಡ್ದು ಅದಾದಮೇಲೆ ರೆಗ್ಯುಲರ್ ನನ್ನ ಆಮ್ಲಾ ಶಾರ್ಟ್ಸ್ ತೊಗೊಂಡು ಟಕ್ ಟಕ್ ಅಂತ ಆಮೇಲೆ ನಾನು ಯಾವ ಬಟ್ಟೆ ಹಾಕೋಬೇಕು ನೋಡಿ ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಸಖತ್ತಾಗಿ 1 ಕಿಲೋಮೀಟರ್ ವಾಕಿಂಗ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಗಂಜಿ. ಸೊ ಎಸ್ ಗೈಸ್, ನಾನು ಟಕ ಅಂತ ಓಟ್ಸ್ ಗಂಜಿ ಮಾಡಿಕೊಂಡು ಆಫೀಸಲ್ಲಿ ಆಚೆ ಅದು ತಿನ್ನೋದು ಬೇಡ ಅಂದ್ಬಿಟ್ಟು ಲಂಚ್ಗೆ ನಾನೇ ದೋಸೆ ಆಲೂಗಡ್ಡೆ ಪಲ್ಯನ ಮಾಡಿಕೊಂಡು, ಇದು ಬಾರ್ಲಿ ಗಂಜಿಯಲ್ಲಿ ಮಾಡಿರೋ ದೋಸೆ ಇದು. ಸೊ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮಮ್ಮ ಮತ್ತು ಕ್ರೌನಿ ನನಗೆ ಬಾಯ್ ಬಾಯ್ ಅಂತ ಹೇಳಿದ್ರು. ಸೊ ನಾನು ನನ್ನ ಗಾಡಿ ತೊಗೊಂಡು ಟಕ ಅಂತ ಆಫೀಸ್ಗೆ ಹೋದೆ. ನಮ್ಮ ಮನೆಯಿಂದ ಆಫೀಸ್ 20 ಕಿಲೋಮೀಟರ್ಸ್, 1 ಅವರ್ ಆಗುತ್ತೆ ಹೋಗೋದಕ್ಕೆ. ವೀಡಿಯೋದಲ್ಲಿ ಟ್ರಾನ್ಸಿಷನಲ್ಲಿ ಟಕ್ ಅಂತ ಬರ್ತೀನಿ, ಬಟ್ ರಿಯಾಲಿಟಿ ಅದಲ್ಲ. ಸೊ ಸ್ವಲ್ಪ ನನ್ನನ್ನು ನಾನೇ ನೋಡಿಕೊಂಡು ಸ್ವಲ್ಪ ಕೆಲಸ ಮಾಡಿ ಅದಾದ್ಮೇಲೆ ಒಂಚೂರು ಬ್ರೇಕ್ ತೊಗೊಂಡೆ. ಒಂದು ಕಾಫಿ ಮತ್ತು ಒಂದು ಲೈಟಾಗಿ ಒಂದು ಟೋಸ್ಟ್ ತಿನ್ನೋಣ ಅಂತ. ಸೊ ಕಾಫಿ ಎಲ್ಲ ಕುಡ್ದು ಆಮೇಲೆ ಕುತ್ಕೊಂಡಿದ್ದೆ. ಸೊ ಒಂದು ಇಂಪಾರ್ಟೆಂಟ್ ಥಿಂಗ್ ನಾನೇನು ಹೇಳಬೇಕು ಅಂದರೆ, ನಾವು ಈ ಕೆಲಸಕ್ಕೋಸ್ಕರನೇ ದೇವ್ರನ್ನ ಸಿಕ್ಕಾಪಟ್ಟೆ ಬೇಡ್ಕೊಂಡಿರ್ತೀವಿ, ದೇವರೇ ಕೆಲಸ ಕೊಡಪ್ಪ, ಹೆಲ್ಪ್ ಮಾಡಪ್ಪ ಅಂತ. ಸೊ ಈ ಕೆಲಸನ ನಾವು ಜೋಶಲ್ಲಿ ಖುಷಿಯಾಗಿ ಮಾಡಬೇಕು. ಆ್ಯಂಡ್ ಇನ್ನೊಂದು ನೋಟಿಫಿಕೇಷನ್ ಏನಂದರೆ, ನಾನು ಕೆಲಸ ಮಾಡ್ತಾ ಇರಬೇಕಂದಾಗ ನನ್ನ ಜಾಬ್ ಗ್ರೂಪಲ್ಲಿ ಹೈಯರಿಂಗ್ ಅಂತ ಬಂತು ಫ್ರೆಷರ್ಸ್ಗೆ, ಫ್ರೆಶ್ ಗ್ರ್ಯಾಜುಯೇಟ್ಸ್, ಹೈದ್ರಾಬಾದ್ ಆ್ಯಂಡ್ ಬ್ಯಾಂಗ್ಳೂರ್. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನನಗೆ ಮೆಸೇಜ್ ಮಾಡಿ. ಸೊ ಈ ವಿಡಿಯೋ ಮೋರ್ ದ್ಯಾನ್ 1000 ಲೈಕ್ಸ್ ಬಂದರೆ ಪಕ್ಕಾ ನಾನು ಶೇರ್ ಮಾಡ್ತೀನಿ ನಂಬರ್ನ. ಸೊ ಅದಾದಮೇಲೆ ನಾನು ನನ್ನ ಲಂಚನ್ನು ತಿಂದು ಆಫೀಸಲ್ಲಿ ಮಲ್ಟಿಗ್ರೇನ್ ಚಾಕ್ಲೇಟ್ ಕುಕ್ಕೀಸ್ ಇಟ್ಟಿದ್ರು. ಸೊ ಎಲ್ಲ ಸೀಡ್ಸ್ ಹಾಕಿ ಮಾಡಿರೋದು. ಸೊ ಚೆನ್ನಾಗಿತ್ತು, ಫ್ಲ್ಯಾಕ್ ಸೀಡ್ಸು ಅದೆಲ್ಲ ಹಾಕ್ಬಿಟ್ಟು ಮಾಡಿದರು, ನಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನೊಂಚೂರು ಒಂದೇ ಒಂದು ತೊಗೊಂಡೆ. ಅದಾದಮೇಲೆ ಸ್ವಲ್ಪ ನನ್ನನ್ನು ನಾನೇ ಮಿರರಲ್ಲಿ ನೋಡ್ಕೊತಾ ಇದ್ದೆ. ಅದೇ ಟೈಮಿಗೆ ನನ್ನ ಫ್ರೆಂಡು ಕೂಡ ಬಂದಳು. ಸೊ ನಾನು ಮತ್ತು ಅವಳು ಸುಮ್ಮನೆ ಸ್ವಲ್ಪ ಕಾಮಿಡಿ ಎಲ್ಲ ಮಾಡಿಕೊಂಡು ಅದು ಇದು ಹೇಳ್ಕೊಂಡು ಸ್ವಲ್ಪ ಫ್ರೆಂಡ್ಸ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕಲ್ವ. ಸೊ ದಿಸ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ನೀತು. ಸೊ ನಾನು ಮತ್ತು ಅವಳು ಸ್ವಲ್ಪ ನೋಡ್ಕೊಂಡು ಆಮೇಲೆ ಮೇಲ್ಗಡೆ ಇದು ಕ್ಯಾಂಟೀನು. ಸೊ ಆಲ್ಮೋಸ್ಟ್ 7 o'clock ಆಗಿತ್ತು. 7 o'clock ಮುಚ್ಚಿ ಇಟ್ಟು ಹೋಗಿ ಆಮೇಲೆ ಮನೆಗೆ ಹೋದೆ. ಸೊ ಮೀಶೋಯಿಂದ ಏನೋ ಪಾರ್ಸೆಲ್ ಬಂದಿತ್ತು. ಸೊ ನಮ್ಮಮ್ಮ ಇರಲಿಲ್ಲ ಮನೆಗೆ ಹೋದಾಗ. ಸೊ ಫ್ರಿಜ್ಜಲ್ಲಿ ಏನಿತ್ತೆ ಅಂತ ಚೆಕ್ ಮಾಡಿದೆ. ಸೊ ನೆನ್ನೆದೇ ನೂಡಲ್ಸ್ ಇತ್ತು. ಸೊ ಓಕೆ, ಎನಿವೇಸ್ ಡಯಟಲ್ಲಿ ಇದ್ದೀನಿ, ಜಾಸ್ತಿ ತಿನ್ನಲ್ಲ. ಸೊ ಗುವಾವ ಕಟ್ ಮಾಡಿಕೊಂಡು ಗುವಾವ ಮತ್ತು ನೂಡಲ್ಸ್ ತಿಂದು ಆಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನನ್ನ ಬ್ಯಾಂಡ್ ಹಾಕ್ಕೊಂಡು ಸ್ವಲ್ಪ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಏನೇನು ಹಾಕ್ಕೊತಾ ಇದ್ದೀನಿ ಪೌಡ್ರಿಗೆ ಅಂತ. ಸೊ ಜಸ್ಟ್ ನಾರ್ಮಲಾಗೆ ಮಾಡಿಕೊಂಡು ಅದಾದಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಾನು ಕಾಯಿ ಕಟ್ಟಿದ್ದೀನಿ. ಸೊ 108 times ಮಂತ್ರ ಹೇಳಬೇಕು. ಸೊ ನಾನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೆ, ನೀವು ಡೇ 1ಅಲ್ಲಿ ನೋಡಿದರೆ. ಸೊ ಹಾಗೆ ಫೇಸ್ ಪ್ಯಾಕು ಒಣಗುತ್ತೆ, ದೇವ್ರ ನಾಮನೂ ಹೇಳ್ದಂಗೆ ಆಗುತ್ತೆ ಅಂತ. ಸೊ ಒಂದೊಂದೇ ಒಂದೊಂದು ಟೈಮ್ ನಾಮ ಹೇಳಿ ಅದನ್ನು ಮಾರ್ಕ್ ಮಾಡ್ಕೊತಿದ್ದೆ. ಸೊ ಎಸ್, ನನ್ನ ಇವತ್ತಿನ ಡೇಯಲ್ಲಿ ನನ್ನ ಸ್ಪಿರಿಚುವಲ್, ನನ್ನ ಫಿಸಿಕಲ್, ನನ್ನ ಮೆಂಟಲ್ ಎಲ್ಲದಕ್ಕೂ ನಾನು ಸ್ವಲ್ಪ ಎಫರ್ಟ್ ಪಟ್ಟಿದ್ದೀನಿ. ಸೊ ಅದಾದಮೇಲೆ ಇದು ಜೆಲ್ ಇದು. ಸೊ ಇದು ನಾಳೆ ಬೆಳಗ್ಗೆ ವಾಶ್ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಸೊ ರಿಸಲ್ಟ್ ನಿಮಗೆ ಎಲ್ಲ ಹೇಳ್ತೀನಿ. ಸೊ ಈ ಜೆಲ್ ಹಾಕ್ಕೊಂಡು ಮಲ್ಕೊಂಡೆ. ಸೊ ಎಸ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಆ್ಯಂಡ್ ಲವ್ ಯು ಗೈಸ್. ಬಾಯ್.